ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಲಸಿನ ಬೀಜದಿಂದ ಒಂದು ಫ್ರೈ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಇದು ನಮಗೆ ಈ ಸಂಜೆ ಟೀ ಜೊತೆಗೆಲ್ಲ ಒಂದು ಸ್ನ್ಯಾಕ್ಸ್ ಆಗಿ ಬಳಸಬಹುದಂಥ ಒಂದು ರೆಸಿಪಿ. ಇದರಲ್ಲಿ ಒಂದು 20 ಹಲಸಿನ ಬೀಜ ಇದೆ. ಬನ್ನಿ ಇವಾಗ ಅದನ್ನು ಸಿಪ್ಪೆಲ್ಲ ತೆಗೆಯುವ. ಮೊದಲಿಗೆ ಈ ಹಲಸಿನ ಬೀಜದ ಸಿಪ್ಪೆಲ್ಲ ತೆಗಿಬೇಕು. ಈ ಹಲಸಿನ ಬೀಜ ಒಂದು ಪೌಷ್ಟಿಕ ಆಹಾರ. ಇದರಲ್ಲಿ ಪ್ರೋಟೀನ್ ಎಲ್ಲ ಹೇರಳವಾಗಿದೆ. ನೋಡಿ, ಈ ಹಲಸಿನ ಬೀಜವನ್ನು ಸಿಪ್ಪೆಲ್ಲ ತೆಗೆದಾಗಿದೆ. ಇದನ್ನು ನಾವು ಸ್ವಲ್ಪ ತೆಳುವಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಉದ್ದಕ್ಕೆ ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ನಾನೊಂದು ಒಲೆ ಮೇಲೆ ಬಾಣಲೆಯನ್ನು ಬಿಸಿಯಾಗಲಿಕ್ಕೆ ಇಡ್ತಿದ್ದೇನೆ. ಬಾಣಲೆ ಬಿಸಿಯಾಗಿದೆ. ನಾನು ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ತಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನಿವಾಗ 3 ಜಜ್ಜಿದ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕಿ ಹಾಕ್ತಿದ್ದೇನೆ. ಅದೇ ರೀತಿ 1-2 ಎಸಳು ಕರಿಬೇವಿನ ಸೊಪ್ಪು. ನೋಡಿ, ಇವಾಗ ನಾನು ಆಗ ಕಟ್ ಮಾಡಿಟ್ಟಂತಹ ಈ ಹಲಸಿನ ಬೀಜವನ್ನು ಇದಕ್ಕೆ ಹಾಕಿದ್ದೇನೆ. ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾನು ಇದಕ್ಕೆ ಕೆಂಪು ಮೆಣಸಿನ ಹುಡಿಯನ್ನು ಹಾಕಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾನು 2 ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಹುಡಿಯನ್ನು ಹಾಕೊಂಡಿದ್ದೇನೆ. ಇವಾಗ ಇದನ್ನು ಒಂದು 5 ನಿಮಿಷಗಳ ಕಾಲ ನಾನು ಮುಚ್ಚಳವನ್ನು ಮುಚ್ಚಿ ಬೇಯಿಸಿಕೊಳ್ತೇನೆ. ನೋಡಿ, 5 ನಿಮಿಷಗಳ ಕಾಲ ಇದನ್ನು ಮುಚ್ಚಳವನ್ನು ಮುಚ್ಚಿ ಬೇಯಿಸಿಕೊಂಡಾಗಿದೆ. ಇವಾಗ ಮುಚ್ಚಳವನ್ನು ತೆಗೆದು ನಾನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನೋಡಿ, ಇವಾಗ ಫ್ರೈ ಆಗಿದೆ. ನೋಡಿ, ಕರುಕುರು ಅಂತೇಳಿ ಶಬ್ದ ಬರ್ತಾ ಉಂಟು. ಇನ್ನು ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಹಲಸಿನ ಬೀಜದ ಫ್ರೈ ತಯಾರಾಗಿದೆ. ನೋಡಿ, ಒಳ್ಳೆ ಫ್ರೈ ಆಗಿದೆ. ನೋಡಿ, ನೋಡಿ ನಮ್ಮ ಹಲಸಿನ ಬೀಜದ ಫ್ರೈ ತಯಾರಾಗಿದೆ. ಸ್ವಲ್ಪ ಟೇಸ್ಟ್ ನೋಡುವ. ಒಳ್ಳೆ ಕ್ರಿಸ್ಪಿಯಾಗಿದೆ. ಉಪ್ಪು ಖಾರ ಎಲ್ಲ ಸೇರಿ ತುಂಬಾ ಟೇಸ್ಟ್ ಆಗಿದೆ. ಈ ಹೊರಗಡೆ ಜಿಟಿ ಜಿಟಿ ಅಂತೇಳಿ ಮಳೆ ಬರ್ತಿರುವಾಗ ಸಂಜೆ ಟೀ ಜೊತೆಗೆಲ್ಲ ಈ ಹಲಸಿನ ಬೀಜದ ಫ್ರೈ ಒಂದು ಸೂಪರ್ ಆದಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.